ಅಪ್ಪ ಬೇಕು ಅಂದಿರೋದು ಫಸ್ಟ್ ಕೇಸು ವರ್ಡಲ್ಲಿ. ಅಂದರೆ ಎಲ್ಲ ಅಮ್ಮ ಬೇಕು ಅಂತಲೇ ಅಮ್ಮನ ಜೊತೆನೇ ಹೋಗೋದು. ಯಾಕಂದರೆ ನಾನು ಬೈ ಬರ್ತ್ ಅವನ್ನ ಮಗುವಿಂದನೂ ಅವನಿಗೆ ತೊಳೆದಿರೋದಾಗಲಿ, ಬಟ್ಟೆ ಹಾಕಿರೋದಾಗಲಿ, ಸ್ನಾನ ಮಾಡಿಸೋದು, ಊಟ ತಿನ್ನಿಸೋದು, ಸ್ಕೂಲಿಗೆ ಬಿಡೋದು, ಕರ್ಕೊಬರೋದು, A to Z ನಾನೇ ಮಾಡಿರೋದು. ಅದರಿಂದ ಅಟ್ಯಾಚ್ಮೆಂಟು ನನ್ನ ಮೇಲೆ ಅವನಿಗೆ ಅಷ್ಟು. ಅದು ಒಂದು ಕೋರ್ಟಲ್ಲೂ ಅದು ಇದಾಗತ್ತೆ. 1 ಇಯರ್ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿರ್ತಾರೆ. ಅವಾಗ ಕೇಳ್ತಾರೆ, ಅಪ್ಪ ಬೇಕಾ ಅಮ್ಮ ಬೇಕಾ ಕೇಳಬೇಕು. 1 ಇಯರ್ ಇರಲಿಲ್ವಲ್ಲ, ನೀವು ಆಚೆ ಕರ್ಕೊಂಡೋಗಿ ಸ್ವಲ್ಪ ಮಾತಾಡ್ಕೊ ಬನ್ನಿ ಅಂತ. ನಾನು ಏನೂ ಇಲ್ಲ, ನನಗೆ ಗ್ಯಾರಂಟಿ ಇದೆ, ನೀವು ಹಂಗೆ ಕೇಳಿ ಅಂತೀನಿ. ಅವನು ಅಪ್ಪ ಅಂತ ಹತ್ಕೊಂಡು ಓಡಿ ಬಂದುಬಿಡ್ತಾನೆ. ಅದರಿಂದ ಜಡ್ಜು ಎಲ್ಲ ಆದಮೇಲೆ ಕರೆಸಿ ರೂಮಲ್ಲಿ ಫೋಟೋ ಓಡಿಸ್ಕೊಂಡು ಹಾಕ್ಕೊಳ್ತಾರೆ. ಏನಕ್ಕಂದರೆ ಅಪ್ಪ ಬೇಕು ಅಂದಿರೋದು ಫಸ್ಟ್ ಕೇಸ್ ಅಂತೆ. ಅಂದರೆ ಅಷ್ಟು ಪ್ರೀತಿ. ಅದರಿಂದ ನಾನು ಯಾರನ್ನೂ ಮದುವೆ ಆಗಕ್ಕೆ ಹೋಗಿಲ್ಲ, ಯಾರನ್ನೂ ಲೈನ್ ಹೊಡಿಯೋಕೆ ಹೋಗಿಲ್ಲ, ಏನೂ ಇಲ್ಲ. ಈಗ ಸಿಂಗಲ್ಲಾಗೇ ಇದ್ದೀನಿ, ನೆಮ್ಮದಿಯಾಗಿ. ನಾನು ಓದಿರೋದು BCom ಬ್ರ್ಯಾಕೆಟ್ ಫೇಲು, ಕನ್ನಡ ಮೀಡಿಯಮ್ಮು. ನಾನು ಫುಲ್ ಡಿಗ್ರಿ ಮಾಡಿರೋದು ಕನ್ನಡ ಮೀಡಿಯಮ್ಮೇ. ನನಗೆ ಕನ್ನಡ ಹಿಂದಿ ಬಿಟ್ಟು ಯಾವುದೂ ಬರೋದಿಲ್ಲ. ಹಿಂದಿನೂ ಈ ನಡುವೆ ಕಲ್ತಿರೋದು. ಇಂಗ್ಲೀಷ್ ಅಂತೂ ಓದಕ್ಕೆ ಬರುತ್ತೆ, ಬರೆಯೋಕ್ಕೆ ಬರುತ್ತೆ, ಮಾತಾಡೋಕ್ಕೆ ಟ್ರೈಯೇ ಮಾಡಿಲ್ಲ. ಒಂದು USA ಬಂದ್ರೂ ಅವ್ರು ಕನ್ನಡದಲ್ಲಿ ಇಂಗ್ಲೀಷ್ನ ಬರೆದು ಓದಿದ್ದೀನಿ. ಅಂದರೆ ಆ ಥರ ನಾನು ಅವ್ರದಕ್ಕೆ ಬಗ್ಗೋದಿಲ್ಲ. ಅಂದರೆ ಇಂಗ್ಲೀಷ್ ಮಾತಾಡಬೇಕು, ಅದು ಅವಮಾನ, ಮಾತಾಡಿಲ್ಲ ಅಂದರೆ ಅವೆಲ್ಲ ನಾನು ಏನೂ ಕೇರೆ ಮಾಡಲ್ಲ. ನಂಗೆ ಬರೋದು ಕನ್ನಡ ಬಿಟ್ಟು ನಾನು ಬೇರೆ ಭಾಷೆ ಮಾತಾಡಲ್ಲ. ನನಗೆ ಓದಿರೋದು BCom ಬ್ರ್ಯಾಕೆಟ್ ಆದರೂ, ಬ್ರ್ಯಾಕೆಟ್ ಅಂದರೆ ಮೀನಿಂಗ್ ಗೊತ್ತಲ್ಲ, ಫೇಲ್ ಅಂತ, ಪಾಸ್ ಆಗಿಲ್ಲ ಅಂತ. ಅದು ಒಂದು 16-21 ಸಬ್ಜೆಕ್ಟ್, ಎಷ್ಟೋ ಸಬ್ಜೆಕ್ಟ್ಸ್ ಫೇಲು. ಅಂದರೆ 1-2 ಪಾಸ್ ಆಗಿರೋದು 3 ವರ್ಷ ಸೇರಿ. ಅದ್ರಲ್ಲಿ ಫೈನಲ್ ಇಯರ್ ಸೀಟ್ ಕೊಡಲ್ಲ ಅಂದರೂ ಪರವಾಗಿಲ್ಲ, ನೀವೇ ಇಟ್ಕೊಳ್ಳಿ ಅಂದೆ. ಯಾಕಂದರೆ ನಾನು 10th ದಿನಕ್ಕೆ 10,000 ದುಡಿತಾ ಇದ್ದೆ. 10ನೇ ಕ್ಲಾಸ್ ಇದ್ದಾಗಲೇ ದಿನಕ್ಕೆ 10,000 ದುಡಿತಿದ್ದೆ. ಡಾಗ್ ಬಿಸ್ನೆಸ್ಸೇ. ಅವಾಗ ಆಲ್ ಓವರ್ ಕರ್ನಾಟಕ 5 ಜನ ಡಾಗ್ ಬ್ರೀಡರ್ಸ್ ಇದ್ದಿದ್ದು. ಇವಾಗ 5 ಲಕ್ಷ ಜನ ಡಾಗ್ ಬ್ರೀಡರ್ಸ್ ಇದ್ದಾರೆ ಕರ್ನಾಟಕದಲ್ಲಿ. ಅವಾಗ ಏನಂದರೆ ಕಾಂಪಿಟೇಟರ್ ಇರಲ್ಲ. ದಿನ ಹಿಂಗೆ ಹೋಗು, ಸ್ಕೂಟ್ರ್ ಹಾಕ್ಕೊಂಡು ಹಿಂಗೆ ಹೋಗಿ ಬಂದರೆ 10,000, ತಿರ್ಗಾ ನಾಳೆ 10,000 ಖರ್ಚು ಮಾಡ್ತಿದ್ದೆ. ಏನಕ್ಕಂದರೆ ಫ್ರೆಂಡ್ಸ್ಗಳಿಗೆ ಕುಡ್ಸೋಕ್ಕೆ, ತಿನ್ಸೋಕ್ಕೆ. ನಾನು ಸಿಗರೇಟ್ ಸೇರ್ತಾ ಇರಲಿಲ್ಲ, ಡ್ರಿಂಕ್ಸ್ ಇಲ್ಲ, ಏನಿಲ್ಲ. ಬರೀ ನಾನು ಚೆನ್ನಾಗಿ ತಿಂತಿದ್ದೆ ನಾನ್ ವೆಜ್ಜು. ಅವ್ರಿಗೆ ತಿನ್ನಿಸೋದು, ಕುಡ್ಸೋದು, ಸೇರಿಸೋದು ಎಲ್ಲ ಮಾಡ್ತಿದ್ದೆ. ದಿನ ಆದರೆ 20 ಜನ ಇರೋರು. ಆದರೆ ಒಂದು ಚಿಕ್ಕ ಗಲಾಟೆ ಆದಾಗ ಎಲ್ಲ ಓಡೋಗ್ಬಿಡ್ತಾರೆ, ಯಾರೂ ಇರಲ್ಲ. ಬರೀ ತಿನ್ನಕ್ಕೆ ಕುಡಿಯೋಕ್ಕೆ ಮಾತ್ರ ಬರ್ತಾರೆ. ಇವ್ರಿಗೆ ಯಾಕೆ ನಾನು ಖರ್ಚು ಮಾಡಬೇಕು ಅಂತ ಸ್ಟಾಪ್ ಮಾಡಿಬಿಡ್ತೀನಿ. ಅಂದರೆ ಏನು ಯೂಸ್ ಇಲ್ಲ ಅಂತ. ಅಂದರೆ ಒಂದು ಅಪ್ಪ ಬೈತಾರೆ, ಅಮ್ಮ ಬೈತಾರೆ ಅಂತ ಒಬ್ಬರೇ ಓಡೋಗ್ಬಿಡ್ತಾರೆ. ಅದು ಸುಳ್ಳು ಅಂತ ನಂಗೆ ಗೊತ್ತಿರುತ್ತೆ. ಏನು ಇವು ಕುಡಿಸ್ತೀನಿ ತಿನ್ನಿಸ್ತೀನಿ ಅಂತ ರಾತ್ರಿ ಆದರೂ ಕೂತಿರ್ತಾರೆ. ಯಾವುದೋ ಒಂದು ಚಿಕ್ಕ ಜಗಳ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ಓಡೋಗ್ಬಿಡ್ತಾರೆ. ಅದರಿಂದ ನಾನು ಏನು ಮಾಡ್ತೀನಿ, ಕಟ್ ಮಾಡಿಬಿಡ್ತೀನಿ. ಅಂದರೆ ತುಂಬ ವರ್ಷ ತಿನ್ನಿಸಿ ಕುಡಿಸಿರ್ತೀನಿ. ಆಮೇಲೆ ಬುದ್ಧಿ ಬಂದಿರುತ್ತೆ, ಯಾರ ನಿಯತ್ತು ಅವ್ರೊಬ್ಬರಿಗೆ ಖರ್ಚು ಮಾಡಬೇಕು, ವೇಸ್ಟ್ ನನ್ನ ಮಕ್ಕಳು ಜೊತೆಗೆ ಬರೋರು ಖರ್ಚು ಮಾಡಬಾರ್ದು ಅಂತ. ಇದು ಹೆಣ್ಣು ನನಗೆ ಡಾಕ್ಟ್ರುಗಳು, ಇಂಜಿನಿಯರ್ಗಳು ಒಪ್ತಿರ್ತಾರೆ. ಏನಕ್ಕಂದರೆ ಅಷ್ಟು ಸ್ಮಾರ್ಟಾಗಿರ್ತೀನಿ. ಕಾಲೇಜ್ ಲೈಫಲ್ಲಂತೂ ಅಮೀರ್ ಖಾನ್ ಅಂತಲೇ ಕರೆಯೋರು. ಇಡೀ ಕಾಲೇಜ್ಗೆ ಫಿಗರ್ ಅನ್ನೋರು, ಸ್ಕೂಲ್ಗೂ ಫಿಗರ್ ಅನ್ನೋರು, 8ನೇ ಕ್ಲಾಸಿಂದನೇ ಫಿಗರ್ ಅನ್ನೋರು. ಅಂದರೆ ನನ್ನ ಮಗನ ನೋಡಿದ್ರೆ ಇನ್ನೇನು ಹೇಳ್ತಿರೋ, ಅವ್ನು ಇಂಡಿಯಾಗೆ ನಂಬರ್ 2 ಹೀರೋ ಮಾಡೇ ಮಾಡ್ತೀನಿ. ನನ್ನ ಮಗನ ಇಂಡಿಯಾಗೆ, ಕರ್ನಾಟಕಕ್ಕೆ, ತಮಿಳ್ನಾಡು, ಆಂಧ್ರಾಗಲ್ಲ, ಆಲ್ ಓವರ್ ಇಂಡಿಯಾಗೆ ಸೂಪರ್ ಸ್ಟಾರ್ ಮಾಡೇ ಮಾಡ್ತೀನಿ. ನಂಬರ್ 2 ಸೂಪರ್ ಸ್ಟಾರ್ ಅವನ್ನ. ಆ ಲೆವೆಲ್ಗಿದೆ ನನ್ನ ಮಗ. ನನಗೀಗ ಹೆಣ್ಣುಗಳು ನೋಡ್ತಾ ಇದ್ವಿ. ಡಾಕ್ಟ್ರು ನೋಡಿದ್ರೆ ಅವರು ಒಪ್ಕೊಳ್ಳೋರು, ಇಂಜಿನಿಯರ್ ನೋಡಿದ್ರೆ ಅವರು ಒಪ್ಕೊಳ್ಳೋರು. ನಮ್ಮನೇಲಿ ಏನಂದರೆ ಜಾಸ್ತಿ ಓದಿರೋರು ಬೇಡ ಅಂತ ಅಂದರು. ಅವರೆಲ್ಲ ಒಪ್ಕೊಳ್ಳೋ ಟೈಮಲ್ಲಿ ಆಗಿ ಇದಾಯಿತು. ಅದಾದಮೇಲೆ ಒಂದು ಮಿನಿಸ್ಟ್ರ್ ಮಗಳು ಮಂಡ್ಯ ಅಲ್ಲಿ ಇರೋದು, ಕುವೆಂಪು ನಗರ ಅಂತ, ಅಲ್ಲಿದ್ದರು. ಒಂದು ಬ್ರೋಕರ್ ಥ್ರೂ ಹೋಗ್ತೀವಿ ನಾವು. ಅವ್ರ ಮನೆಗೆ ಮುಂದೆ ಕಾರ್ ನಿಲ್ಲಿಸ್ಬಿಟ್ಟು ಇಳಿದು ಹೋಗೋಕೆ ಹೋದರೆ ಸುಮ್ಮನೆ ಕಣ್ಣು ಹಾಯಿಸ್ತೀನಿ ಕಿಟಕಿಲಿ, 5 ಹುಡುಗಿರ ತಲೆ ಕಾಣಿಸ್ತಾ ಇರುತ್ತೆ. 5 ಹುಡುಗಿರ ತಲೆ ಅಂದರೆ ನನ್ನ ಫೋಟೋ ನೋಡಿ ಅವ್ರ ಫ್ರೆಂಡ್ಸ್ ಎಲ್ಲ ಫಿದಾ ಆಗಿ ಅವರು ಇವನ್ನೇ ಒಪ್ಕೋ ಅಂತ ಎಲ್ಲ ಅವಳಿಗೆ ಬ್ರೈನ್ ವಾಶ್ ಮಾಡಿ ಅವರೆಲ್ಲ ಬಂದು ತೂತಲ್ಲಿ ನೋಡ್ತಾ ಇದ್ದಾರೆ. ಅಂದರೆ ಕಿಟಕಿಲಿ ಅವಳ ಜೊತೆ ಇನ್ನೂ ಅವಳ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇದ್ದಾರೆ. ನಾನು ಸೀದಾ ಒಳಗೋದೆ. ಮುಖ ಚೆನ್ನಾಗಿತ್ತು, ಇಲ್ಲಿ ಸ್ವಲ್ಪ ದಪ್ಪ ಇದ್ದರು. ನನಗೇನಂದರೆ ನನ್ನ ಮೈಂಡಲ್ಲಿ ಒಂಥರ ಇತ್ತು. ಯಾಕಂದ್ರೆ ನಾನು ಹೆಂಡ್ತಿನ ಹಂಗೆ ಸಾಕಬೇಕು, ಹಿಂಗೆ ಸಾಕಬೇಕು ಅಂತ. ಒಂದು ಗೋದ್ರೇಜ್ ಬೇರ್ ಫುಲ್ಲು ಚೂಡಿದಾರು, ಒಂದು ಗೋದ್ರೇಜ್ ಬೇರ್ ಫುಲ್ಲು ಸ್ಯಾರಿ, ಫ್ಯಾನ್ಸಿ ಸ್ಯಾರಿ. ಆಗಲೇ ಮದುವೆಗಿಂತ ಮುಂಚೆನೇ ನಾನು ಹೆಂಡ್ತಿನ ಹಿಂಗೆ ಸಾಕಬೇಕು, ಹಂಗೆ ಸಾಕಬೇಕು ಓವರ್ ಆಸೆ ಇಟ್ಕೊಂಡಿದ್ದೆ. ಯಾಕಂದರೆ ನನಗೆ ವರದಕ್ಷಿಣೆ ಇಷ್ಟ ಇಲ್ಲ, ಏನೂ ಇಲ್ಲ, ಅವೆಲ್ಲ ಇಲ್ಲ. ನನಗೆ ಬಡವ್ರ ಮನೆ, ಒಂದು ಸ್ಲಮ್ಮಲ್ಲಿದ್ರೂ ಹುಡುಗಿ ಒಳ್ಳೆಯವಳಾಗಿರಬೇಕು, ಚೆನ್ನಾಗಿರಬೇಕು, ಲುಕ್ಸ್ ಚೆನ್ನಾಗಿರಬೇಕು, ಇಷ್ಟೇ ಕೇಳ್ಕೊತಾ ಇದ್ದು. ಅವ್ರಿಗೆ ಮದುವೆ ಮಾಡೋಕ್ಕೆ ಕೆಪಾಸಿಟಿ ಇಲ್ಲ ಅಂದ್ರೂ ನನಗೆ ಅಷ್ಟು ಬಡವರಿದ್ದರು ನನಗೆ ಓಕೆ ಅಂತ. ಅದೇನಾಗೋಯ್ತು, ಈ ಮಿನಿಸ್ಟ್ರ್ ಮಗಳು ಒಳಗೆ ಹೋಗ್ತಿದ್ದಂಗೆ ಬಂದರು, ನೋಡಿದ್ರು, ಓಕೆ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಮ್ಮಪ್ಪನೂ ಮಿನಿಸ್ಟ್ರ್ ಕಡೆಯವರು ಸಂಬಂಧ ಅಂತ, ಅವಳು ಫುಲ್ ಒಪ್ಪುಟ್ಟಂಗೆ ಅವ್ರ ಕಡೆಯವರೆಲ್ಲ. ನನ್ನೇನು ಕೇಳೇ ಇಲ್ಲ, ಹಾಗೆ ಓಕೆ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನನಗೆ ಫುಲ್ ಅಳು ಬಂದ್ಬಿಡ್ತು. ಅಯ್ಯೋ ನನ್ನ ಲೈಫ್ ಬರ್ಬಾದ್ ಮಾಡ್ತಾವ್ರು ಏನ್ಬಿಟ್ಟು. ನಮ್ಮ ಚಿಕ್ಕಮ್ಮ, ನಿಮ್ಗೆ ಯಾಕೆ ಇಷ್ಟ ಇರಲಿಲ್ಲ ಹುಡುಗಿ? ಮುಖ ಮಾಲಾಶ್ರೀ ಅವ್ರ ಥರ ಲಕ್ಷಣ ಚೆನ್ನಾಗಿತ್ತು. ಕೆಳಗಡೆ ಸ್ವಲ್ಪ ಅಗಲ ದಪ್ಪ ಇದ್ದರು, ಒಂದಿಷ್ಟು ದಪ್ಪ ಇದ್ದರು. ನನಗೇನಾಯಿತು, ನನ್ನ ಮೈಂಡಲ್ಲಿ ಬೇರೆ ಇತ್ತು.
ನಿರೀಕ್ಷೆ ಬೇರೆ ಇತ್ತು ನಿಮ್ಗೆ. ನಿರೀಕ್ಷೆ ನಂದೀಗ ಫಸ್ಟ್ ಯಾವ್ದು ಕರೆಂಟ್ ಹೊಡಿತು ಅದೇ ಥರ ಮುತಿಬೇಕು ಅಂತ ಕಾಯ್ಕೊಂಡು ಕೂತಿದ್ದೆ. ಅದೇ ಥರ ಹುಡುಕಿ ಅದೇ ಥರ ಸಿಕ್ತು ಕೊನೆಗೆ. ಅದೇನಾಯ್ತು, ಅದಕ್ಕೆ ರಿಜೆಕ್ಟ್ ಮಾಡಿದ್ರಿ.